ಟ್ರಪಲ್ಸ್ ಹತ್ರ ಬಂದಾಯಿತು. ರೀಚ್ ಕೊಟ್ಟಿದ್ದೀನಿ 554 ಅಣ್ಣ 554 ನೋಡಿ ಎಷ್ಟೊಂದು ಆರ್ಡ್ರ್ ಇದ್ದಾವೆ. ಮತ್ತೊಂದು ಆರ್ಡ್ರ್ ಬರ್ತಾಯಿದೆ 80 ರೂಪಾಯಿ. ಟೈಮ್ ಬಂದ್ಬಿಟ್ಟು 2 ಗಂಟೆ 33 ನಿಮಿಷ ಆಗಿದೆ. 1.5 ಕಿಲೋಮೀಟ್ರ್ ಇದೆ ಟೋಟಲು. ಥ್ಯಾಂಕ್ ಯು ಸರ್. ಹಲೋ ನಮಸ್ತೆ ಇದ್ದರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 12 ಗಂಟೆ 59 ನಿಮಿಷ ಆಗಿದೆ. ನಾನು ಇವಾಗ 12 ಗಂಟೆಗೆ ಲಾಗಿನ್ ಆಗಿದ್ದೆ. ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ನನಗೆ ಒಂದು ಆರ್ಡ್ರಿಗೆ ಎಷ್ಟು ಕೊಡ್ತಾನೆ 12 ಗಂಟೆಯಿಂದ 4 ಗಂಟೆವರೆಗೂ ಅಂದರೆ 80 ರೂಪಾಯಿ ಪರ್ ಆರ್ಡ್ರ್ ಕೊಡ್ತಾನೆ. ಇವಾಗ ನಿಮಗೆ ತೋರಿಸ್ತೀನಿ. 160 ರೂಪಾಯಿ ಆಗಿದೆ. 2 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 160 ರೂಪಾಯಿ ಆಗಿದೆ. ಲಾಸ್ಟಲ್ಲಿ ಇಲ್ಲೊಂದು ಓರಾಯನ್ ಮಾಲ್ ಕೆಳಗಡೆ ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆಯಲ್ಲ WTC, ಅಲ್ಲಿ ಗ್ರೌಂಡ್ ಫ್ಲೋರ್ಗೆ ಮುಂಚೆ ಬಿಡ್ತಾಯಿದ್ರು. ಬಟ್ ಇವಾಗ ಬಿಡ್ತಾ ಇಲ್ಲ. ಅಲ್ಲಿ ಬೇಸ್ಮೆಂಟ್ಗೆ ಹೋಗ್ಬೇಕು. ಬೇಸ್ಮೆಂಟ್ಗೆ ಹೋಗ್ಮೇಲೆ ಕಸ್ಟಮರ್ ಕಾಲ್ ಮಾಡೋಕ್ಕೆ ಅವ್ರಿಗೆ ಒಂದು 10 ನಿಮಿಷ ಆಗುತ್ತಲ್ಲ ಬರೋಕ್ಕೆ. ಈ ರೀತಿ ಇದ್ದಾವೆ. ನಾವು ಮುಂಚೆಲ್ಲ ಏನು ಮಾಡ್ತಾಯಿದ್ವಿ, ಗ್ರೌಂಡ್ ಫ್ಲೋರ್ಗೆ ಹೋಗ್ತಾಯಿದ್ವಿ. ಅಲ್ಲಿ HDFC ATM ಹತ್ರ ನಿಂತ್ಕೋತಾಯಿದ್ವಿ, ಬಂದು ತೊಗೊಂಡು ಹೋಗ್ತಾಯಿದ್ರು. ಇವಾಗ ಹಂಗಿಲ್ಲ. ಹೊಸ ರೂಲ್ಸ್ಗಳೆಲ್ಲ ಮಾಡ್ತವ್ರೆ. ಇವಾಗೇನು ಬಾಂಬ್ ಬ್ಲಾಸ್ಟ್ ಆಯಿತು ಅವಾಗಿಂದ ಸ್ವಲ್ಪ ಅವರು ಚೆಕ್ಕಿಂಗ್ ಎಲ್ಲ ಜಾಸ್ತಿ ನಡೆಸ್ತವ್ರೆ. ಇವಾಗ 2 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ನಿಮಗೆ ಹಳೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ನನಗೆ ಮುಂಜಾನೆ ಅಂದರೆ ಬೆಳಗ್ಗೆ ಟಿಫನ್ನು, ಅದೇ ರೀತಿ ಸ್ನ್ಯಾಕ್ಸಲ್ಲಿ ನಮಗೆ 50 ರೂಪಾಯಿ ಪರ್ ಆರ್ಡ್ರ್ ಕೊಡ್ತಾನೆ. ಎಷ್ಟು ಕಿಲೋಮೀಟರ್ ಇದ್ದರೂ ಅಷ್ಟೇ, ಎಷ್ಟು ದೂರ ಇದ್ದರೂ ಅಷ್ಟೇ, ಎಷ್ಟು ಸಮೀಪ ಇದ್ದರೂ ಅಷ್ಟೇ ನಮಗೆ 50 ರೂಪಾಯಿ ಒಂದು ಆರ್ಡ್ರ್ ಕೊಡ್ತಾನೆ. ಅದೇ ರೀತಿ ಮಧ್ಯಾಹ್ನ 4ರಿಂದ 7 ಮತ್ತು 12ರಿಂದ 4 ಮತ್ತು 7ರಿಂದ 11 ಏನು ಪೀಕ್ ಅವರ್ಸ್ ಇರುತ್ತೆ ಆ ಟೈಮಲ್ಲಿ ನಮಗೆ 80 ರೂಪಾಯಿ ಪರ್ ಆರ್ಡರ್ ಕೊಡ್ತಾನೆ. ನಾನೇನು ಮಾಡಿದ್ದೀನಿ, ಇವಾಗ ನಮಗೂ ರೆಸ್ಟು ಸ್ವಲ್ಪ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 12 ಗಂಟೆಗೆ ಬಂದಿದ್ದೀನಿ. ಇವಾಗ 12 ಗಂಟೆಯಿಂದ 4 ಗಂಟೆವರೆಗೂ ಮಾಡ್ತೀನಿ ಪೀಕ್ ಅವರ್ಸಲ್ಲಿ. ಮಾಡಿದಾಗ 80 ರೂಪಾಯಿ ಪರ್ ಆರ್ಡರ್ ಸಿಗುತ್ತೆ. ಆಮೇಲೆ ಮತ್ತೆ ಮನೆ ಹೋಗ್ತೀನಿ, 7 ಗಂಟೆಗೆ ಬರ್ತೀನಿ. 7 ಗಂಟೆಯಿಂದ ಮತ್ತೆ 11 ಗಂಟೆವರೆಗೂ ಸಿಗುತ್ತೆ. 11 ಗಂಟೆವರೆಗೂ ನೋಡಬೇಕು ಅದೆಷ್ಟಾಗುತ್ತೆ ಅರ್ನಿಂಗು, ಅದು ನೋಡೋಣ. ಅದು ಅಲ್ಲದೆ ಕೆಲವೊಂದು ಸರಿ ಏನಾಗುತ್ತೆ, ಲಾಂಗ್ ಡಿಸ್ಟೆನ್ಸ್ ಎಳಿತಾನೆ, ಇಲ್ಲಾಂದರೆ ಕಸ್ಟಮರ್ ವೇಟ್ ಮಾಡಿಸ್ತಾರೆ, ಇಲ್ಲಾಂದರೆ ರೆಸ್ಟೋರೆಂಟ್ ಅವರು ಫುಡ್ ರೆಡಿ ಕೊಡೋಕ್ಕೆ ಲೇಟ್ ಮಾಡ್ತಾರೆ. ಇದೆಲ್ಲ ಆಗಿ ಅದು ಎಷ್ಟು ಅರ್ನ್ ಮಾಡ್ಬೋದು. ನಿಮಗೆ ಕೆಲವೊಬ್ರಿಗೆ ಏನಾಗಿದೆ ಅಂದರೆ 34 ಆರ್ಡ್ರ್ ಮಾಡಿದ್ರೆ 1850, ಇಲ್ಲಾಂದರೆ 35 ಆರ್ಡ್ರ್ ಮಾಡಿದ್ರೆ 200 ರೂಪಾಯಿ ಇನ್ಸೆಂಟಿವು, ಇಲ್ಲಾಂದರೆ 15 ರೂಪಾಯಿ ಸರ್ಜು. ಈ ರೀತಿ ಎಲ್ಲ ಇದೆ. ನಿಮಗೆ ಯಾವ ರೀತಿ ಸರ್ಜ್ ಇದೆ, ನಿಮಗೆ ಯಾವ ರೀತಿ ಇನ್ಸೆಂಟಿವ್ ಇದೆ ಸ್ವಿಗ್ಗಿಯಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ 50 ರೂಪಾಯಿ ಆರ್ಡ್ರು, 80 ರೂಪಾಯಿ ಆರ್ಡ್ರು. ಇವಾಗ ನಾನ್ ಪೀಕಲ್ಲಿ 50 ರೂಪಾಯಿ, ಪೀಕ್ ಅವರ್ಸಲ್ಲಿ 80 ರೂಪಾಯಿ ಆರ್ಡ್ರು. ನಿಮಗೇನಾದರೂ ಕೊಟ್ಟಿದ್ರೆ ಕಮೆಂಟ್ ಮಾಡಿ. ಇಲ್ಲ ನನಗೂ ಬಂದಿದೆ, ನಾನು ಅರ್ನಿಂಗ್ ಮಾಡ್ತಾಯಿದ್ದೀನಿ, ಇದಕ್ಕಿಂತ ಚೆನ್ನಾಗಿ ಅರ್ನಿಂಗ್ ಮಾಡ್ತಾಯಿದ್ದೀನಿ ಅಂತ ಕೊಟ್ಟ ನೋಡಿ. ಈ ಕಡೆಯಿಂದ ಕೊಟ್ಟ 4.5 ಕಿಲೋಮೀಟ್ರು 80 ರೂಪಾಯಿ. ನೀವೇನು ನೋಡ್ತಾ ಇದ್ದೀರಾ ಈಗ ಆಶಾ ಸ್ವೀಟ್ಸು. ಇಲ್ಲೇ ಯೂಟರ್ನ್ ನೋಡ್ಕೊಂಡ್ಬಿಡ್ತೀನಿ ಮತ್ತೆ. ಆಶಾ ಸ್ವೀಟ್ಸ್ ಇಲ್ಲಿಂದ 1.5 ಕಿಲೋಮೀಟರ್ ಐತಿ ಅನಿಸುತ್ತೆ. ಅಲ್ಲಿಂದ ಪಿಕಪ್ ಮಾಡಿ ನಮ್ಮ ಜೋನ್ಗೆ ಡ್ರಾಪ್. ಇದು 80 ರೂಪಾಯಿ. 2 ಆರ್ಡ್ರ್ ಆದಮೇಲೆ ಈಗ 10 ನಿಮಿಷ ಆಯಿತು. ಆರ್ಡ್ರ್ ಕೊಟ್ಟಿರಲಿಲ್ಲ. ಆರ್ಡ್ರ್ಗಳು ಪೀಕ್ ಅವರ್ಸಲ್ಲಿ ಇದ್ದಾವೆ. ಆರ್ಡ್ರ್ಗಳು ಕೇಳೋದಾದರೆ ಪೀಕ್ ಅವರ್ಸಲ್ಲಿ ಇದ್ದಾವೆ, ನಾನ್ ಪೀಕ್ ಅವರ್ಸಲ್ಲಿ ಇಲ್ಲ. ಇವಾಗ ನೀವು ಕೇಳ್ಬೋದು, ನಿನಗೆ ಹೆಂಗೆ 50 ರೂಪಾಯಿ 80 ರೂಪಾಯಿ ಕೊಟ್ಟ ಒಂದು ಆರ್ಡ್ರಿಗೆ ಅಂತ ಕೇಳೋದಾದರೆ, ನನಗೆ ಒಂದು ಸಲ ಕಾಲ್ ಬಂದಿತ್ತು, ಒಂದು ವಾರದ ಹಿಂದೆ ಅನ್ಕೋತೀನಿ. ಒಂದು ಕಾಲ್ ಬಂದಿತ್ತು. ಕಾಲ್ ರಿಸೀವ್ ಮಾಡಿದೆ. ಯಾರು ಅಂತ ಕೇಳಿದಾಗ ಸ್ವಿಗ್ಗಿ ಟೀಮ್ ಕಡೆಯಿಂದ ಅಂತ ಹೇಳಿದ್ರು. ಹೇಳಿ ಅಂತಂದೆ. ಆವಾಗ ಅವ್ರು ಹೇಳಿದರು, ಇಲ್ಲ ಹೊಸ ಪೇಔಟ್ನ ತರ್ತಾಯಿದ್ವಿ ನಾವು, ಹೊಸ ಫಿಕ್ಸ್ಡ್ ಪೇಔಟ್ನ ತರ್ತಾಯಿದ್ವಿ. ಫಿಕ್ಸ್ಡ್ ಪೇ ಅಂತ ಏನು ಹೇಳಿಲ್ಲ ಅವರು, ಹೊಸ ಪೇಔಟ್ ಇದನ್ನ ತರ್ತಾಯಿದ್ವಿ ನಾವು. ಅದನ್ನು ನಿಮಗೆ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮಗೆ ಈಗಿನ ಅರ್ನಿಂಗ್ಸ್ಗಿಂತ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಅಂದರು. ಅವಾಗೇನು ಇನ್ನೊಂದು ಏನು ಹೇಳಿದ್ರು ಅಂದರೆ, ನಿಮಗೆ ಬೇಡ ಅಂದರೆ ರಿಟರ್ನ್ ನೀವು ಇದಕ್ಕೆ ಇವಾಗೇನು ನಮಗೆ ಎಷ್ಟು 34 ಆರ್ಡ್ರ್ ಮಾಡಿದ್ರೆ 1850 ರೂಪಾಯಿ ಇತ್ತು. ಅಷ್ಟನ್ನೇ ನೀವು ತೊಗೋಬೋದು. ನಿಮ್ಗೆ ಯಾವ್ದು ಬೇಕೋ ಅದು ರಿಟರ್ನ್. ನಿಮಗಿದು ಬೇಡ ಅಂದರೆ ಅದಕ್ಕೂ ಹೋಗ್ಬೋದು ಅಂತಂದರು. ಓಕೆ ಆ್ಯಕ್ಟಿವ್ ಮಾಡಿ ನೋಡೋಣ, ಬೇಡ ಅಂದರೆ ವಾಪಸ್ ಬರ್ತೀನಿ ಅಂತ ಹೇಳಿ ನಾನು ಆ್ಯಕ್ಟಿವ್ ಮಾಡಿಸ್ಕೊಂಡ್ಮೇಲೆ ಗೊತ್ತಾಯಿತು ಏನು ಅಂದರೆ, ಒಂದು ರೀತಿ ನೋಡೋಕ್ಕೋದ್ರೆ ಪಾರ್ಟ್ ಟೈಮ್ ಅವ್ರಿಗೆ ಇದು ಬೆಸ್ಟ್ ಸದ್ಯಕ್ಕೆ. ಓಕೆ ಮುಂದೆ ಏನು ಮಾಡ್ತಾನೆ ಅದೆಲ್ಲ ಗೊತ್ತಿಲ್ಲ. ಪಾರ್ಟ್ ಟೈಮ್ ಅವ್ರಿಗೆ ಒಂಥರ ಇವಾಗ ಬೆಸ್ಟ್ ಅಂತಲೇ ಹೇಳ್ಬೋದು. ಫುಲ್ ಟೈಮ್ ಅವ್ರಿಗೆ ಏನು ಅಂದರೆ ಅಷ್ಟೇ, ಏನು ಹೆಚ್ಚು ಕಡಿಮೆ ಆಗೋಲ್ಲ. ಫುಲ್ ಟೈಮ್ ಅವ್ರಿಗೆ ಒಂದು ಲಾಭ ಅಂದರೆ ಏನು ಅಂದರೆ, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗಬೇಕು, ರಿಸ್ಟ್ರಿಕ್ಷನ್ಸ್ ಇಲ್ಲ ಪೀಕ್ ಅವರ್ಸಲ್ಲಿ ಲಾಗಿನಲ್ಲಿ ಇರಲೇಬೇಕು, ಇಲ್ಲ ಒಂದು ಇನ್ಕಂಪ್ಲೀಟ್ ಗಿಗ್ ಆಗಬಾರ್ದು, ಆ ರೀತಿ ಯಾವುದೇ ರೀತಿ ರೂಲ್ಸ್ ಇಲ್ಲ. ದಿನಕ್ಕೆ ಒಂದು ಆರ್ಡ್ರನ್ನ ರಿಜೆಕ್ಟ್ ಮಾಡ್ಬೋದು, ಒಂದಕ್ಕಿಂತ ಹೆಚ್ಚು ರಿಜೆಕ್ಟ್ ಮಾಡೋಂಗಿಲ್ಲ. ರಿಜೆಕ್ಟ್ ಮಾಡಿದ್ರೆ 40 ರೂಪಾಯಿ ಕಟ್ಟಾಗುತ್ತೆ. ಅದೇ ರೀತಿ 7ಕ್ಕಿಂತ ಹೆಚ್ಚು ಆರ್ಡ್ರನ್ನ ರಿಜೆಕ್ಟ್ ಮಾಡಿದ್ರೆ ID ಬ್ಲಾಕ್ ಆಗುತ್ತೆ. ಈ ರೀತಿ ಎಲ್ಲ ಇದೆ. ನಿಮಗೆ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮಾಡಿ. ಬನ್ನಿ ಇವಾಗ
ಫಸ್ಟು ಪಿಕಪ್ಗೆ ಹೋಗೋಣ. ಪಿಕಪ್ ಲೊಕೇಶನ್ಗೆ ಬಂದಾಯಿತು, ರೀಚ್ಡ್ ಕೊಡ್ತೀನಿ. ಆಶಾ ಸ್ವೀಟ್ ಸೆಂಟರ್ ರೀಚ್ಡ್. ಓಹ್, ಸೆಲ್ಫಿ ಕೇಳ್ತೈತೆ, ಒಂದು ನಿಮಿಷ ರೀ. ಸೆಲ್ಫಿ ಕೊಟ್ಟಿದ್ದೀನಿ. ಸೆಲ್ಫಿ ಅದೇ ರೀತಿ ಬ್ಯಾಗು ಎಲ್ಲನೂ ಯೂಸ್ ಮಾಡಿ, ಇಲ್ಲಾಂದರೆ ಫ್ರಾಡ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. 3660. ಓಕೆ, ಇವ್ರು ತೊಗೊಂಬರ್ತಾರೆ ಅನ್ಸುತ್ತೆ. ನಮಗೇನು ಯಾರಾದರೂ ತಂದು ಕೊಡಲಿ. ಓಕೆ, ಪಿಕಪ್ ಆಯಿತು. ಎಲ್ಲಿಂದ ಎಲ್ಲಿಂದ ಅಂದರೆ ಮತ್ತಿಕೆರೆಗೆ ಹಾಕಿದ್ದಾನೆ. ಮತ್ತಿಕೆರೆ ಜ್ಯೂಸ್ ಇದೆ, ಹುಷಾರು ಅಂತೆ. 4.5 ಕಿಲೋಮೀಟ್ರ್ ಇದೆ ನೋಡ್ರಿ. ಬರ್ರಿ ಹೋಗ್ಬಿಟ್ಟು ಡೆಲಿವರ್ ಮಾಡೋಣ. ನೋಡಿ, ಈಗ ಪಿಕಪ್ ಹೋಗೋ ಅಷ್ಟರಲ್ಲಿ ಬ್ಯಾಗ್ ಫೋಟೋ ಕೊಡಿ ಅಂತ ಕೇಳ್ತಾಯಿದೆ. ಬ್ಯಾಗ್ ಫೋಟೋ. ಈಗ ಬ್ಯಾಗ್ ಫೋಟೋನ ಕೊಡಬೇಕು. ತಗೋಪ್ಪ, ಅಪ್ಲೋಡ್. ಬ್ಯಾಗ್ ಫೋಟೋ ಕೊಟ್ಟಾಯಿತು. ಇಲ್ಲ ಮತ್ತೊಂದು ಪಿಕಪ್ ಬಂದೈತೆ. ಬಟ್ ಎಲ್ಲನೂ 4 ಕಿಲೋಮೀಟ್ರ್ ಎಳಿತವನೆ. 4 ಕಿಲೋಮೀಟ್ರಿಂದ ಕಡಿಮೆ ಅದು ಬರ್ತಾಯಿಲ್ಲ. 8720. ಫುಲ್ ಕೋಲ್ಡ್ ಹೈ. ಇವಾಗ OTP ಇಲ್ಲ ಅನಿಸುತ್ತೆ. ಪಿಕಪ್ಪು ಆಯಿತು ನೋಡ್ರಿ. ಎಷ್ಟು ದೂರ ಕೊಟ್ಟಿರ್ತಾನೆ ಅಂತ. ಕರ್ಲು ಇಲ್ಲ ಅಂತೆ. ಇಲ್ಲಿಂದ RT ನಗರ್ಗೆ ಹೋಗಬೇಕು. ನಾರ್ಮಲ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಂತೂ ಕೊಡೋದೇ ಇಲ್ಲ ಬಿಡ್ರಿ ಅವನಿಗ ನನಗೆ. ಯಾಕಂದರೆ ಅದನ್ನ ಕಡಿಮೆ ಅವ್ರು ಕೊಡ್ತಾನೆ. ನನಗೆ 80 ರೂಪಾಯಿ ಕೊಡ್ತಾನಲ್ಲ ನೋಡಿ. ಕರೆಕ್ಟ್ 4 ಕಿಲೋಮೀಟ್ರ್ ಇದೆ. 4 ಕಿಲೋಮೀಟ್ರಿಂದ ಕಡಿಮೆ ಆರ್ಡ್ರ್ ನಂಗೆ ಕೊಟ್ಟೇ ಇಲ್ಲ ನೋಡ್ರಿ. ಆಗಲೇ ಒಂದು ಆರ್ಡ್ರ್ 1 ಕಿಲೋಮೀಟ್ರ್ ಕೊಟ್ಟಿದ್ದ. ಅದು ಬಿಟ್ಟರೆ 3.5 ಏನು ಮಾಡೋಕ್ಕಾಗತ್ತೆ. 80 ರೂಪಾಯಿ ಒಂದು ಆರ್ಡ್ರ್ ಕೊಡ್ತಾನೆ ಅಂದರೆ ಹೋಗಲೇಬೇಕಲ್ಲ ಅಲ್ಲ. ಬರೀ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ ಫಸ್ಟ್. ಥ್ಯಾಂಕ್ ಯು ಸರ್. ಹೆಸರು ಸಾಗರ್ ಅಂತ ಸರ್. ಓಕೆ, ಡೆಲಿವರ್ ಆಯಿತು. ಇದಕ್ಕೆ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಇದಕ್ಕೆ 80 ರೂಪಾಯಿ. ಕೊಡೋಕ್ಕೇನು 80 ಕೊಡಲೇಬೇಕು. ಇವಾಗ ನೋಡಿ 4 ಆರ್ಡ್ರ್ ಆಯಿತು. ಬಟ್ ಏನು ಅಂದರೆ ಲಾಂಗ್ ಕೊಡ್ತಾವನೆ. 4 ಆರ್ಡ್ರಿಗೆ 5 ಕಿಲೋಮೀಟ್ರ್ ಅಂದರು 20 ಕಿಲೋಮೀಟ್ರ್ ಓಡಿರುತ್ತೆ ಅನಿಸುತ್ತೆ. ಎಷ್ಟು ಓಡಿದೆ? 17 ಕಿಲೋಮೀಟ್ರ್ ಓಡಿದೆ ಕೊಟ್ಟ ನೋಡ್ರಿ. ಮತ್ತೆ 4.5 ಕಿಲೋಮೀಟ್ರ್ ರೀ ಅಪ್ಪ. ನೋಡಿರಿ, ಎಲ್ಲಿಂದ ಪಿಕಪ್ ಹೇಳ್ದು, ಎಲ್ಲಿಂದ ನ್ಯೂ ಬೇಲ್ ರೋಡ್ ಪಿಕಪ್ಪು, ಎಲ್ಲಿಂದ ಎಲ್ಲಿಗೆ ಹಾಕ್ತಾನೆ ನೋಡ್ರಿ. ಇಲ್ಲಿಂದ 80 ಫೀಟ್ ಪಿಕಪ್ ಹೇಳ್ದವನೆ. ಬರ್ರಿ, ಇನ್ನೇನು ಮಾಡೋದು, ಎಕ್ಸೆಪ್ಟ್ ಮಾಡ್ತೀನಿ. ಬರ್ರಿ 80 ಫೀಟ್ಗೆ ಹೋಗಿ ಪಿಕಪ್ ಮಾಡೋಣ. ಕೊಟ್ಟ ನೋಡ್ರಿ ಇಲ್ಲಿ. ಯಪ್ಪ, ಮಲ್ಲೇಶ್ವರಂ ಹೇಳ್ದವನೆ 4 ಕಿಲೋಮೀಟ್ರು. ಇವತ್ತು ನನಗೆ ಟೈಮೇ ಸರಿ ಇಲ್ಲ ರೀ. ಬರ್ರೇ 4 ಕಿಲೋಮೀಟ್ರು ಕೊಡಲಿ ಬಿಡ್ರಿ, ಇನ್ನೇನು ಮಾಡೋದು. ಇವಾಗ ಇಲ್ಲಿ ಒಂದು ಡ್ರಾಪ್ಗೆ ಬಂದಿದ್ದೆ. ಡ್ರಾಪ್ ಬಂದಾಗ 318 ಆಗಿತ್ತು. ಅವ್ರು 500 ರೂಪಾಯಿ ಕೊಡ್ತಾಯಿದ್ರು. ಚೇಂಜ್ ಇಲ್ಲ ಮೇಡಮ್ ಅಂತಂದೆ. UPI ಮಾಡು ಅಂತಂದೆ. UPIನೂ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಅಂದರು ಸ್ಟಾರ್ಟಿಂಗು. ಆಮೇಲೆ 500 ರೂಪಾಯಿ ಕೊಟ್ಟು ಚೇಂಜ್ ತೊಗೊಂಬಂದು ನೀವು ಇಲ್ಲೇ ಎಲ್ಲರೂ ಹೋಗಿ ಚೇಂಜ್ ಇಸ್ಕೊಂಬಂದು ಕೊಡಿ ಅಂತೆ. ನೋಡಿರಿ, ಇಲ್ಲಿ ಎಲ್ಲರೂ ಅಂಗಡಿಗಳಿದಾವ ನೋಡಿರಿ. ಇದೆಲ್ಲ ಅಂಗಡಿಗಳಿರೋ ಜಾಗನ ಇವು, ಚೇಂಜ್ ಇಸ್ಕೊಳ್ಳುವಂಥದ್ದು. ಚೇಂಜ್ ಇಸ್ಕೊಂಬಂದು ಕೊಡಬೇಕಂತೆ. ಏನು ಹೇಳ್ತಾರೆ, ಅದು ಹೆಂಗಾಗುತ್ತೆ ಮೇಡಮ್ ಚೇಂಜ್ ಇಸ್ಕೊಂಬಂದು ಕೊಡೋಕ್ಕೆ ಅಂತಂದೆ. ಮತ್ತು ಇನ್ನೊಂದ್ಸಲ UPI ಟೈಮ್ ಮಾಡಿದ್ರು. UPI ಆಯಿತು ನೋಡಿ. ಇವಾಗ ಮತ್ತೆ 4 ಕಿಲೋಮೀಟ್ರದ್ದು ಒಂದು ಆರ್ಡ್ರ್ ಬಂದೈತೆ. ಬಿಗ್ ಬೌಲು. ಇಲ್ಲೇ ಇದ್ದೀನಿ. ಬಟ್ ಮತ್ತೆ ಮಲ್ಲೇಶ್ವರಂಗೆ ಹೇಳಿದವನೆ. ಇವಾಗ ಟೈಮ್ 2 ಗಂಟೆ 5 ನಿಮಿಷ. ಬರ್ರಿ, ಇದನ್ನು ಹೋಗ್ಬಿಟ್ಟು ತೊಗೊಂಬಿಟ್ಟು ಹೋಗಿ ಡೆಲಿವರಿ ಮಾಡೋಣ. ಮತ್ತೊಂದು ಆರ್ಡ್ರ್ ಬರ್ತಾಯಿದೆ. 80 ರೂಪಾಯಿ. ಟೈಮ್ ಬಂದುಬಿಟ್ಟು 2 ಗಂಟೆ 33 ನಿಮಿಷ ಆಗಿದೆ. 1.5 ಕಿಲೋಮೀಟ್ರ್ ಇದೆ ಟೋಟಲು. ಎಕ್ಸೆಪ್ಟ್ ಮಾಡಿದ್ದೀನಿ. ಮಿಲಾನೋ ಐಸ್ ಕ್ರೀಮ್. ಓಕೆ, ಇಲ್ಲೇ ಇದೆ ಮಿಲಾನೋ ಐಸ್ ಕ್ರೀಮ್. ಬನ್ನಿ ಹೋಗೋಣ. ಇಲ್ಲೇ ಒಂದು 200 ಮೀಟ್ರು ಅಷ್ಟೇ ಇರಬೇಕು. ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಪ್ರತಿ ಸತಿ ಹೇಳಿರ್ತೀನಿ, ಆದರೂ ಸೇಫ್ಟಿಯಾಗಿ ಗಾಡಿ ಓಡಿಸಿ. ಇನ್ನೂ 10 ರೂಪಾಯಿ ಕಡಿಮೆ ಆಗಲಿ ಪರವಾಗಿಲ್ಲ. ಸೇಫ್ಟಿಯಾಗಿ ಗಾಡಿ ಓಡಿಸಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಅಷ್ಟೇ ಹೇಳೋದು.
280 ಮೀಟರ್ಸ್ ಇದೆ. ಬನ್ನಿ ಇದೊಂದು ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡೋಣ. ಇವಾಗ ಟೈಮ್ ನೋಡಿಬಿಡಿ ಎಷ್ಟಾಗಿದೆ ಅಂತ. 4:37 ಆಗಿದೆ. 4 ಗಂಟೆಗೆ ಮನೆಗೆ ಹೋಗಬೇಕು ಅಂದ್ಕೊಂಡೆ, ಬಟ್ ಇಲ್ಲೇ 4:37 ಆಯಿತು. ಏನಪ್ಪ ಅಂತಂದರೆ ಲಾಸ್ಟ್ ಆರ್ಡ್ರು 3:58ಕ್ಕೆ ಕೊಟ್ಟ. ಲಾಂಗ್ ಆರ್ಡ್ರ್ 9.5 ಕಿಲೋಮೀಟ್ರು ಬಂದು ಡೆಲಿವರಿ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇವಾಗ ಎಷ್ಟು ಮಾಡಿದ್ದೀನಿ, 11 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 11 ಆರ್ಡ್ರಿಗೆ 880 ರೂಪಾಯಿ ಆಗಿದೆ. ಈಗ ಮತ್ತೆ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ 7 ಗಂಟೆಗೆ ಬರ್ತೀನಿ. 7 ಗಂಟೆಗೆ ಬಂದು ಮತ್ತೆ ಅರ್ನ್ ಮಾಡಿ ಇವಾಗ ಇಲ್ಲಿಂದ ನಮ್ಮ ಮನೆ ಒಂದು 15 ಕಿಲೋಮೀಟರ್ ಐತೆ. ಏನೂ ಮಾಡೋಕ್ಕಾಗಲ್ಲ. ಮನೆಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿ ಮೊಬೈಲೆಲ್ಲ ಚಾರ್ಜ್ ಹಾಕ್ಕೊಂಡು ಮತ್ತೆ ಬಂದು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬನ್ನಿ. 3 hours later. ನೋಡಿ ಮತ್ತೊಂದು ಆರ್ಡ್ರ್ ಬರ್ತೈತೆ 7 ಕಿಲೋಮೀಟ್ರದ್ದು. ಆಗಲೇ ಒಂದು ಬಂದಿತ್ತು 14 ಕಿಲೋಮೀಟ್ರು, ಅದನ್ನ ರಿಜೆಕ್ಟ್ ಮಾಡಿದೆ. ಇವಾಗ ಟ್ರಪಲ್ಸಿಂದ ಕೊಟ್ಟಿದ್ದಾನೆ. ಈಗ ನೋಡಿ ಟ್ರಪಲ್ಸು ಫುಡ್ ರೆಡಿ ಇದೆ. ಏನು ಅಂದರೆ ನಾನು ಮನೆಗೆ ಹೋಗೋಷ್ಟರಲ್ಲಿ 5 ಗಂಟೆ ಆಗೋಯ್ತು. 5:05 ಆಯಿತು. 5:30 ಹೋಗಿ ಮತ್ತೆ 6:45ಗೆ ಬಂದಮೇಲೆ ಈಗ 4 ಆರ್ಡ್ರನ್ನ ಮಾಡಿದ್ದೀನಿ. ಆಗಲೇ ಒಂದು 13 ಕಿಲೋಮೀಟ್ರ್ ಕೊಟ್ಟಿದ್ದ, 12 ಕಿಲೋಮೀಟ್ರನ್ನ ಕೊಟ್ಟಿದ್ದ. ಎಲ್ಲಿ ಲಾಲ್ಬಾಗ್ ಹತ್ರ, ಇಲ್ಲಿಂದ BLಯಿಂದ ಲಾಲ್ಬಾಗ್ ಕೊಟ್ಟಿದ್ದ. ಅದನ್ನ ಕ್ಯಾನ್ಸಲ್ ಮಾಡಿದೆ. ನಮಗೊಂದು ದಿನಕ್ಕೆ ಒಂದು ರಿಜೆಕ್ಟ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ. ಅದನ್ನ ರಿಜೆಕ್ಟ್ ಮಾಡಿಬಿಟ್ಟು ಮಾಡಿ 1 ನಿಮಿಷ ಅಷ್ಟರಲ್ಲಿ ಇವಾಗ ಆರ್ಡ್ರ್ ಬಂತು. ಇದು ಕೂಡ 7 ಕಿಲೋಮೀಟರು. ಏನೂ ಮಾಡೋಕ್ಕಾಗಲ್ಲ. ಈ ಥರ ಕೊಡ್ತಾನೆ ಇರ್ತಾನೆ. 80 ರೂಪಾಯಿ ಕೊಡ್ತಾನೆ ಅಂದರೆ ಅವ್ನು ಎಲ್ಲೂ ಕರಿತಾನೆ, ಅಲ್ಲಿಗೆ ಹೋಗಲೇಬೇಕು. ಎಲ್ಲನೂ ಶಾರ್ಟ್ ಆರ್ಡ್ರೇ ಬೇಕು ಅಂದರೆ ಆಗೋಲ್ಲ. ಲಾಂಗ್ ಆರ್ಡ್ರ್ಗಳನ್ನೂ ತಗೊಳ್ಳೇಬೇಕಾಗತ್ತೆ. ಟ್ರಪಲ್ಸ್ ಹತ್ರ ಬಂದಾಯಿತು. ರೀಚ್ ಕೊಟ್ಟಿದ್ದೀನಿ. 554 ಅಣ್ಣ, 554 ನೋಡಿ ಎಷ್ಟೊಂದು ಆರ್ಡ್ರ್ ಇದ್ದಾವೆ. $554 ಇದೆಯಾ ಇಲ್ಲಪ್ಪ? ಹಾಂ, ಓಕೆ. ವೆರಿಫೈ ಆಯಿತು. ವೆರಿಫೈ ಕೊಟ್ಟು ಏಳು ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಪಿಕಪ್ ಮಾಡಿದ್ದೀನಿ. ಪಿಕಪ್ ಆಯಿತು. ಎಲ್ಲಿ ಇದು? ಗೋದ್ರೇಜಾ? ಫ್ಲೋಟಿಂಗ್ ಕ್ಯಾಶ್ ಟ್ರಾನ್ಸ್ಫರ್ ನೌತ್. ಫ್ಲೋಟಿಂಗ್ ಕ್ಯಾಶ್ ಡಿಪಾಸಿಟ್ ಮಾಡಬೇಕು. ಬನ್ನಿರಿ ಇವಾಗ ಡಿಪಾಸಿಟ್ ಮಾಡಿಬಿಟ್ಟು ಆ ಆರ್ಡ್ರನ್ನ ಡೆಲಿವರಿ ಮಾಡೋಣ. ಇವಾಗ ಟೈಮ್ 11 ಗಂಟೆ 3 ನಿಮಿಷ ಆಗಿದೆ. ಈಗ ಮನೆ ಹತ್ರನೇ ಬಂದುಬಿಟ್ಟಿದ್ದೀನಿ. ಏನಪ್ಪ ಅಂದರೆ ಇಲ್ಲಿ ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿಲಿ, ಅಂದ್ರೆ ನನಗೊಂದು 13 ಕಿಲೋಮೀಟರ್ ಒಂದು ಆರ್ಡ್ರ್ ಬಂದಿತ್ತು. KR ಪುರಂ ಹತ್ರ, BLಯಿಂದ KR ಪುರಂಗೆ 13 ಕಿಲೋಮೀಟರ್ ಆರ್ಡ್ರ್ ಬಂದಿತ್ತು. ಈ ಟೈಮಲ್ಲಿ 10:50 ಟೈಮಲ್ಲಿ ಮಧ್ಯಾಹ್ನವೂ ಹೋಗಿ ಸುಸ್ತಾಗಿತ್ತು. ಇವಾಗ ಆಗಲೇ ಒಂದು ರಿಜೆಕ್ಟ್ ಮಾಡಿದ್ದೆ. ಇನ್ನೊಂದು ರಿಜೆಕ್ಟ್ ಮಾಡಿದ್ರೆ ID ಬ್ಲಾಕಿಂಗ್ ಆಗುತ್ತೆ, ಪೆನಾಲ್ಟಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಬೈಕ್ ಇಶ್ಯೂ ಹಾಕ್ಬಿಟ್ಟು ಒಂದು ರಿಜೆಕ್ಟ್ ಆಯಿತು. ಓಕೆ, ಇವಾಗ ಟೈಮ್ ಆಗಿದೆ ಎಷ್ಟಪ್ಪ ಅಂತಂದರೆ 11 ಗಂಟೆ 44 ನಿಮಿಷ. ಎಷ್ಟು ಓಡಿದೆ? 143 ಕಿಲೋಮೀಟ್ರ್ ಓಡಿದೆ. ಅಂದರೆ 140 ಅಂದರೆ ಒಂದು 40, 120 ಅಂದರೆ 300, 400 ರೂಪಾಯಿ ಅಂದ್ಕೊಳ್ಳಿ. 400 ರೂಪಾಯಿ ಪೆಟ್ರೋಲ್ ಹೋಗುತ್ತೆ. ನಾನು ಇವತ್ತು ಅರ್ನ್ ಮಾಡಿರೋದು ನೋಡಿ 17,760 ರೂಪಾಯಿ. 8 ಅವರ್ 23 ನಿಮಿಷ. ಓಕೆ, ಅದು ಅಲ್ಲದೆ ಇಲ್ಲಿ ನೋಡ್ಬೋದು 23 ಆರ್ಡ್ರಲ್ಲಿ ಏನಾಯಿತು ಅಂದರೆ, ಒಂದು ರಿಜೆಕ್ಟ್ ಮಾಡಿದ್ದೀನಿ, 1 ಅಥವಾ 2 ಕ್ಯಾನ್ಸಲ್ ಆಗಿದ್ದಾವೆ. 2 ಕ್ಯಾನ್ಸಲ್, ಅವೆಲ್ಲ ಸೇರೇ ಬರೋದು. ಟೋಟಲ್ ನಿಮ್ಗೆ ಎಷ್ಟು ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಅರ್ನಿಂಗ್ಸಲ್ಲಿ ಇಲ್ಲಿ ಬಂದರೆ ಇವತ್ತು 7 ಗಂಟೆ ಮೇಲೆ, 7 ಗಂಟೆ ಮೇಲೆ ಟೋಟಲ್ ಮಾಡಿರೋದೇ ನಾನು ಎಷ್ಟು ಒಂದು 20 ಆರ್ಡ್ರ್ ಮಾಡಿರ್ಬೋದು. ಇಲ್ಲೇ ನೀವೇ ನೋಡ್ಬೋದು 1760 ಡಿವೈಡೆಡ್ ಬೈ 80 ಮಾಡಿ ಬರುತ್ತೆ, ನಮಗೆ ಬರುತ್ತೆ ಎಷ್ಟು 1760 ಡಿವೈಡೆಡ್ ಬೈ 80 ರುಪೀಸ್ಗೊಂದು 22 ಆರ್ಡ್ರ್ ಮಾಡಿದ್ದೀನಿ. ಇಲ್ಲಿ 23 ತೋರಿಸ್ತೈತೆ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ರೀತಿ ಕೊಟ್ಟ ಲಾಂಗ್ ಆರ್ಡ್ರ್ಗಳನ್ನ ಜಾಸ್ತಿ ಕೊಡ್ತಾನೆ. ಇವತ್ತಂತೂ ನನಗೆ 3 ಕಿಲೋಮೀಟ್ರು 4 ಕಿಲೋಮೀಟ್ರು ಹಂಗೆ ಜಾಸ್ತಿ ಕೊಟ್ಟ. 1 ಅಥವಾ 2 ಲೋಕಲ್ ಕೊಟ್ಟರೆ 2 ಲಾಂಗ್ ಕೊಟ್ಟೆ. 1-2 ಲೋಕಲ್ ಕೊಟ್ಟರೆ 2 ಲಾಂಗ್ ಕೊಡ್ತಾನೆ.
ನಿಮಗೆ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.